ಅಣ್ಣ ನೋಡ್ದ ತಮ್ಮನೇ ಕೊಟ್ಬಿಟ್ಟಿದ್ದಾನೆ ಪರ್ಮಿಷನ್. ಅಯ್ಯೋ ಬೇಡ ಬೇಡ ಸುಮ್ಮನೆ ಇರಿ ನೀವು. ಇರಲಿ ತಗೋ ರೀ ಬೇಡ ಸುಮ್ಮನೆ ಇರಿ ನೀವು. ಸೀತಮ್ಮ ತಿನ್ನಿಸ್ಕೊಳ್ಳಿ. ನೋಡ್ದ ಸೊಸೆನೇ ಹೇಳಿದಾಳೆ ಅಂದಮೇಲೆ ತಿನ್ಲೇಬೇಕು ನೀನು. ಅರೆ ರೇ 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 ಅದಕ್ಕೆ ಮುಖದಲ್ಲಿ ನಾಚಿಕೆ ನೋಡು. ಊರ್ಮಿಳ ಹೇಳೋದು ಸತ್ಯ. ಯಾವಾಗಲೂ ಪ್ರೀತಿನ ವ್ಯಕ್ತಪಡಿಸ್ಬಿಡ್ಬೇಕು. ಹೌದು, ಪ್ರೀತಿನ ವ್ಯಕ್ತಪಡಿಸ್ಬೇಕು. ನನ್ನಂತ ಗಂಡು ಬೀರಿಗಳಿಗೆ ಪ್ರೀತಿನ ವ್ಯಕ್ತಪಡಿಸಿದ್ರೇನೆ ಗೊತ್ತಾಗೋದು ರಾಯ್ರೆ. ಏನಪ್ಪ ಕಂದ, ನೀನೊಬ್ಬನೇ ತಿಂತಾ ಇದೀಯಲ್ಲ, ಈಗ ನಾವಿಬ್ಬರು ಮಾಡಿದ್ ನೋಡ್ಲಿಲ್ವಾ? ಹೋಗಿ ತಿನ್ಸು. ಅಯ್ಯಯ್ಯೋ ಬೇಡ ರಾಯ್ರೆ. ಯಾಕೆ ಬೇಡ? ಕಾರ್ತಿಕ ಹೋಗಿ ತಿನ್ಸೋ. ಹೋಗು. ದೊಡ್ಡ ತಗೊಳ. ತಿನ್ಸು. ವಾ ಸೂಪರ್. ಏನು ಬೇಬಿ ಬಾವ, ನಮ್ಮನ್ನೆಲ್ಲ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಏನ್ರು ನೀವು ಬೇಬಿ ಬಾವ ಅನ್ಕೊಂಡು? ಅಯ್ಯೋ ಅದರಲ್ಲೇನಿದೆ, ನಮ್ಮ ಸತ್ಯಂಗೆ ನೀವು ಅಮೂಲ್ ಬೇಬಿ ಅಂದಮೇಲೆ ನಮಗೆ ಬೇಬಿ ಬಾವನೇ. ಲೋ, ನಾನಿವಾಗ ಸತ್ಯನ್ ಗಂಡ ಕಂಡ್ರ. ಹೌದಾ ಬೇಬಿ ಬಾವ? ಹೌದು. ನೀವೆಲ್ಲ ಹೇಗಿದ್ದೀರಾ? ನಮ್ಗೇನು ಬಿಡಿ, ನಾವು ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ? ಸತ್ಯ ಹೇಗಿದ್ದಾಳೆ? ಸತ್ಯನ್ ಜೊತೆ ಕಾರ್ತಿಕ್ ಇರಬೇಕಾದ್ರೆ ಸತ್ಯನ್ಗೆ ಏನೋ ಕಡಿಮೆ, ಅವಳು ಚೆನ್ನಾಗಿರ್ತಾಳೆ. ನಿಮ್ಮನ್ನು ನೋಡ್ತಾ ಇದ್ರೆ ಅವಳು ಸೂಪರ್ ಆಗಿದ್ದಾಳೆ ಅಂತ ಗೊತ್ತಾಗತ್ತೆ ಬಿಡಿ. ಲೋ, ನಿಮ್ಮೆಲ್ಲರ ಜೊತೆ ಏನೋ ಮಾತಾಡಬೇಕು. ಮಾತಾಡಿ. ಅದು ಇಲ್ಲಿ ಬೇಡ, ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಮಾತಾಡುವ. ಭಾವ, ನೀವು ಮಾತು ಕೇಳ್ತಾ ಇದ್ರೆ ಯಾವುದೋ ಸೀಕ್ರೆಟ್ ವಿಷಯ ಮಾತಾಡೋ ಥರ ಇದ್ದೀರಾ. ಸುಮ್ಮನೆ ಅಲ್ಲಿಗೆ ಯಾಕೆ? ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಅದೇನಿದ್ರು ಇಲ್ಲಿಗೆ ತರಿಸ್ಬಿಡಿ ಅಂತ ಮಾತಾಡೋಣ. ಓಕೆ. ಬೇಬಿ ಬಾ
ನೀವೇ ಕಲ್ಕೂತಿದ್ದೀರಾ? ಕೆಳಗಡೆ ಕೂತ್ಕೊಳ್ಳಿ, ಬನ್ನಿ ಜಾಯ್ನ್ ಆಗಿ. ಬಾವಾ, ನೀವು ಆಗಾಗ ನಮ್ಮ ಏರಿಯಾಗೆ ಬರ್ತಾ ಇರಬೇಕು. ಹೌದು ಬಾಬಾ, ಆಗ್ಲೇ ನೀವೇನೋ ಮಾತಾಡಬೇಕು ಅಂತಂದ್ರೆ ಮಾತಾಡ್ಲಿಲ್ಲ. ಸದ್ಯ ಇವ್ರಿಗೆ ಈಗಾದರೂ ನೆನಪಾಯ್ತಲ್ಲ. ಹೇಳಿ ಬಾಬಾ, ಸಂಕೋಚ ಪಟ್ಕೊಂಬಿಡಿ, ಅದೇನು ಅಂತ ಹೇಳಿ. ಅದೇ ಕಣ್ರೋ, ಸತ್ಯನ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸತ್ತಿನ ಬಗ್ಗೆ ತಿಳ್ಕೊಳಕ್ಕೆ ಏನಿದೆ ಬಾವಾ, ನಿಮ್ಗೆ ಎಲ್ಲ ಗೊತ್ತು. ಗೊತ್ತಿಲ್ಲದೆ ಇರೋದನ್ನ ನೀವು ಹೇಳಿ ಅಂತ. ಗೊತ್ತಿಲ್ದಿರೋದು ಹೇಗೆ ಹೇಳೋಕ್ಕಾಗುತ್ತೆ? ಅದು ನಮಗೂ ಗೊತ್ತಿರಲ್ಲ ಅಲ್ವಾ? ಮಕ್ಕಳ ಸತ್ಯನ ಬಗ್ಗೆ ಹೇಳಿ ಅಂದ್ರೆ ಸತಾಯಿಸ್ತಾ ಇದ್ದೀರಾ? ಬೇರೆ ಏನಾದ್ರು ತಿಳ್ಕೊಬೇಕಿತ್ತ ಬಾಬಾ? ಒಂದನ್ನೇ ನೆಟ್ಟಿಗೆ ಹೇಳಿಲ್ಲ, ಬೇರೆ ಇನ್ನೇನೋ ಹೇಳ್ತೀರಾ? ನೋಡಿ ಬಾಬಾ, ಅವಳು ತುಂಬಾ ಸಿಂಪಲ್, ಒಳ್ಳೆಯವಳು. ಯಾರಿಗೆ ಕಷ್ಟ ಅಂದ್ರೂ ಜೊತೆಯಲ್ಲಿ ನಿಲ್ತಾಳೆ. ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ನಿಮ್ಗೆ ಗೊತ್ತಲ್ಲ, ದುರ್ಗೆ ಕೈ ಎತ್ತಿದ್ರೆ ಸಮಾರನೆ. ಲೋ, ಅದು ನನಗೂ ಗೊತ್ತು ಕಣ್ರೋ. ಅವಳಿಗೆ ತಿನ್ನಕ್ಕೇನಿಷ್ಟ, ಯಾವ ಜಾಗ ಇಷ್ಟ, ಯಾವ ಥರ ಬಟ್ಟೆ ಹಾಕೊಳಕ್ಕೆ ಇಷ್ಟಪಡ್ತಾಳೆ, ಇಂಥದ್ದೇನಾದರೂ ಹೇಳ್ರೋ. ಯಾಕೆ ಬೇಬಿ ಬಾವಾ, ಏನೋ ಸ್ಕೆಚ್ ಹಾಕೋಗಿದ್ದೀರಾ? ನನ್ನ ಹೆಂಡತಿ ಬಗ್ಗೆ ನಾನು ತಿಳ್ಕೊಂಬಾರ್ದೇನ್ರೋ? ತಿಳ್ಕೊಬೋದು, ಆದ್ರೆ ಅವಳ ಹತ್ರನೇ ಕೇಳೋದ್ ಬಿಟ್ಟು ಇಲ್ಲಿಗೆ ಬಂದು ನಮ್ಮನ್ನು ಕೇಳ್ತಾ ಇದ್ದೀರಲ್ವಾ? ಏನ್ ಸಮಾಚಾರ? ಸಮಾಚಾರ ಇದೆ, ಆದ್ರೆ ನಿಮ್ಗೆ ಹೇಳಲ್ಲ. ನಮ್ಮ ಬಾವಂಗೆ ಸತ್ಯನ ಮೇಲೆ ಸೀರಿಯಸ್ ಆಗಿ ಲವ್ ಆದಂಗಿದೆ. ಅಣ್ಣಂಗೆ ಲವ್ ಆಗಿದೆ. ಒಡಿ ಮಾರಿ. ಏ ಸಾಕು, ಸುಮ್ಮನಿರೋ. ನೀವು ಇಷ್ಟೊಂದು ಕೇಳ್ಕೊಂತ ಇರೋದು ನೋಡಿದ್ರೆ ನಿಮ್ಗೆ ನಿಜವಾದ ವಿಷಯ ಹೇಳಲೇಬೇಕು. ನಿಜನಾ? ನಿಜದ ವಿಷಯನಾ? ಹ್ಞೂ ಬಾವಾ, ನಿಮಗೆ ವಿಷಯ ಗೊತ್ತಾದ್ರೆ ಶಾಕ್ ಆಗ್ತೀರಾ. ಇಷ್ಟು ದಿನ ಈ ವಿಷಯನ ನಿಮ್ಗೆ ಹೇಳಬಾರ್ದು ಅಂತ ಮುಚ್ಚಿಟ್ಟಿದ್ವಿ. ಇವತ್ತು ಆ ಸಮಯ ಕೂಡ ಬಂದಿದೆ. ಇನ್ನು ಮುಚ್ಚಿಟ್ರೆ ಅರ್ಥನೇ ಇರಲ್ಲ. ಏನ್ರು ಅದು? ಬೇಬಿ ಬಾವಾ, ನೀವು ಮೊದಲೆಲ್ಲ ನಮ್ಮ ಏರಿಯಾಗೆ ಬರಬೇಕಾದ್ರೆ ದಿವ್ಯಕ್ಕನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ. ಹೌದು. ಆದರೆ ಆಗ ನೀವು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಿದ್ದು ದಿವ್ಯಕ್ಕನ್ನಲ್ಲ, ಸತ್ಯನ್ನ. ಏನ್ರು ಹೇಳ್ತಾ ಇದ್ದೀರಾ? ನಿಜ ಬೇಬಿ ಬಾವ, ನೀವು ಮೊದಲನೇ ಸರಿ ದಿವ್ಯಕ್ಕನ್ನು ನೋಡಿದಾಗ ಆ ಮಂಗಳಮುಖಿಗೆ ಕೆಲಸ ಕೊಡಿಸಿದ್ದು ದಿವ್ಯಕ್ಕ ಅಂತ ಅನ್ಕೊಂಡ್ರಿ. ಆದರೆ ಅವತ್ತು ಆ ಮಂಗಳಮುಖಿಗೆ ಕೆಲಸ ಕೊಡಿಸಿದ್ದು ನಮ್ಮ ಸತ್ಯ. ಬೇಡ ಸರ್. ಚಿಕ್ಕಪ್ಪ, ಮತ್ತೆ ಮಾಡ್ತೀನಿ ರೀ. ತಗೊಳ್ಳಿ, ಇವತ್ತು ನಾನು ಫಸ್ಟ್ ಡೇ ಆಫೀಸಿಗೆ ಜಾಯ್ನ್ ಆಗ್ತಾ ಇದ್ದೀನಿ. ಇದನ್ನ ತಗೊಂಡು ನೀವು ನಂಗೆ ಆಶೀರ್ವಾದ ಮಾಡಬೇಕು. ದುಡ್ಡು ಬೇಡ ಸರ್, ಇವತ್ತಿಂದ ನಾನು ದುಡ್ಡು ಕೇಳೋದಿಲ್ಲ ಸರ್. ಜೀವನಕ್ಕೆ ಏನು ಮಾಡ್ತೀರಾ? ನಾನು ಡಿಗ್ರಿ ಓದಿದ್ದೀನಿ ಸರ್. ನಮ್ಮಂಥವ್ರಿಗೆ ಯಾರೂ ಕೆಲಸ ಕೊಡ್ತಿರ್ಲಿಲ್ಲ, ಆದರೆ ಇವತ್ತು ನನ್ನ ಕೆಲಸ ಸಿಕ್ಕಿದ್ದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಯಾವ ಕಂಪ್ನಿ? ಯಾರು ನಿಮಗೆ ಕೆಲಸ ಕೊಡಿಸಿದ್ದು? ನನಗೆ ಕೆಲಸ ಕೊಡಿಸ್ತೋಳು ಒಬ್ಳು ಮಹಾತಾಯಿ ಸರ್. ಈಗಿನ ಕಾಲದಲ್ಲಿ ಇಷ್ಟೊಳ್ಳೆ ಜನ ಇದ್ದಾರೆ ಅಂದರೆ ರಿಯಲಿ ಗ್ರೇಟ್. ನಿಮ್ಮ ಬರ್ತಡೇ ದಿನ ಐಸ್ನಲ್ಲಿ ಗಿಫ್ಟ್ ಮಾಡಿಕೊಟ್ಟಿದ್ದು ದಿವ್ಯಕ್ಕ ಅಂತ ಅಂದ್ಕೊಂಡಿದ್ದೀರಾ, ಆದರೆ ಆ ಗಿಫ್ಟ್ ಮಾಡಿಕೊಟ್ಟಿದ್ದು ನಮ್ಮ ಸತ್ಯ.
ಏನೇ ಇದು? ಗಿಫ್ಟು. Wow! This is amazing! Simply awesome! This is actually priceless. ಅಷ್ಟೇ ಅಲ್ಲ ಭಾವ, ನಿಮ್ಮ ಕವಿತೆಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ದಿವ್ಯಕ್ಕ ಅಂದ್ಕೊಂಡಿದ್ರಿ, ಆದರೆ ಉತ್ತರ ಕೊಟ್ಟಿದ್ದು ನಮ್ಮ ಸತ್ಯ. ನಿಮ್ಮ ಬಗ್ಗೆ ಹುಟ್ಟೋ ಪ್ರೀತಿ ಮಾತುಗಳು ಇಲ್ಲೇ ಇರುತ್ತೆ ರೀ. ಹೃದಯದಲ್ಲಿ ಇರೋದನ್ನೇ ಓದಿ ಹೇಳ್ತೀನಿ. ಅವಿತು ಕುಳಿತಿರುವ ಹುಣ್ಣಿಮೆ ಚಂದಿರ, ಅವನಿಗೂ ನನ್ನವಳಂದವ ನೋಡಿ ಮತ್ಸರ. ಆದರೂ ಅವಳು ಹೇಗಿರಬಹುದೆಂದು ನೋಡುವ ಕಾತುರ. ಇಣುಕಿ ನೋಡಿದರೆ ಅವಳ ನಗೆ ಬೆಳದಿಂಗಳಿಗಿಂತಲೂ ಸುಂದರ. ಚಂದ್ರಮನನ್ನು ನಾಚಿಸುವ ಚೆಲುವು ಅವಳದು, ಅದಕ್ಕೂ ಮೀರಿಸಿದ ಒಲವು ನನ್ನದು. ನಿಮ್ಮ ಮುಂದೆ ಇದ್ದಿದ್ದ ಮುಖ ದಿವ್ಯಕ್ಕಂದು, ಆದರೆ ನಿಮ್ಮ ಭಾವನೆಗಳಿಗೆ ನಿಜವಾಗಿಯೂ ಸ್ಪಂದಿಸ್ತಾ ಇದ್ದಿದ್ದು ನಮ್ಮ ಸತ್ಯ ಭಾವ. ನೀನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಿದ್ದು ಸತ್ಯನ ಭಾವ. ನಿಮ್ಮ ಲವ್ ಸ್ಟೋರಿ ಒಂಥರ ಚಂದ್ರಮುಖಿ ಪ್ರಾಣಸಖಿ ಅನ್ನೋ ಪಿಕ್ಚರ್ ಇದ್ದಂಗೆ. ನೀವು ಅಕ್ಕನ ಪ್ರೀತಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಿ, ಆದರೆ ನೀವು ನಿಜವಾಗ್ಲೂ ಪ್ರೀತಿಸಿದ್ದು ತಂಗಿ ಸತ್ಯನ. ಅಂದ್ರೆ ನನ್ನ ಫಸ್ಟ್ ಲವ್ ಸತ್ಯನ? ಹೌದು ಭಾವ, ಹೌದು ಭಾವ. ಅಂದ್ರೆ ಸತ್ಯ ಮತ್ತೆ ಇದನ್ನ ಯಾಕೋ ಮುಂಚೆನೆ ಹೇಳಿಲ್ಲ ನನಗೆ? ನಾವಿದನ್ನು ಮುಂಚೆನೆ ಹೇಳಿದ್ರೆ ನೀವು ನಂಬ್ತಿದ್ರ ಭಾವ? ಯಾವುದೋ ಸಿನಿಮಾ ಕತೆ ಹೇಳ್ತಾ ಇದ್ದೀವಿ ಅಂತ ಅನ್ಕೊಂತಾ ಇದ್ರಿ. ಅದಕ್ಕೆ ನಾವೆಲ್ಲರೂ ಇಂಥದ್ದೊಂದು ದಿನ ಬರುತ್ತೆ ಅಂತ ಕಾಯ್ತಾನೆ ಇದ್ವಿ. ಥ್ಯಾಂಕ್ ಯು ಕಣ್ರು, ಥ್ಯಾಂಕ್ ಯು ಕಣ್ರು, ಥ್ಯಾಂಕ್ ಯು ಕಣ್ರು. ಇನ್ನೂ ಬಂದಿಲ್ವಲ್ಲ ಇವನು? ಅಯ್ಯೋ, ಬಾಮಿ ಬಾಮಿ, ನಿಧಾನ ಕಣ, ಹಾಲ್ಟೆ ಬೈಕ್ ಬಂತಲ್ಲ, ನನ್ಗಿನ್ನೂ ಮದುವೆ ಆಗಿಲ್ಲ. ಸಾರಿ ಕಣ. ಏನು ಈ ಸಡಗರಕ್ಕೆ ಕಾರಣ? ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಬಾಮಿ? ಏನೋ ಜಗತ್ತಿನ ಗೆದ್ದಿರೋ ಫೀಲಿಂಗ್ ಕಣ. ಅದ್ರ ಜೊತೆ ಏನೋ ಒಂಥರ ತಳಮಳ. ಇದು ಯಾವ ತರ ಫೀಲಿಂಗ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣ. ಈ ತರ ನಾನು ಯಾವತ್ತೂ ಫೀಲ್ ಆಗಿಲ್ಲ ಕಣ. ಏನೋ ಒಂಥರ ಸಂಕಟ, ಆದ್ರೆ ಅದನ್ನ ಹೇಳಕ್ ಆಗ್ತಾ ಇಲ್ಲ. ಏನ್ ಸಂಕಟನಪ್ಪ? ಓ, ಸಿಹಿ ಸಂಕಟ. ಹಾಗೆ ಅನ್ಕೋ. ತುಂಬಾ ಹೇಳ್ಬೇಕು ಅನಿಸ್ತದೆ ಕಣೋ, ಆದ್ರೆ ಅದನ್ನ ಹೇಳಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಈಗ ಗೊತ್ತಾಯ್ತು, ಇದೆಲ್ಲ ಸೈಡ್ ಎಫೆಕ್ಟ್. ಸೈಡ್ ಎಫೆಕ್ಟಾ? ಯಾವ್ದ್ರದ್ದು? ಲವ್. ವಿಷಯ ಹೇಳಪ್ಪ, ಅಕ್ಕಪಟ್ಟಿಗೆ ಪ್ರಪೋಸ್ ಗಿಪೋಸ್ ಮಾಡೇ ಬಿಟ್ಯಾ? ಇಲ್ಲ ಕಣೋ, ಅದನ್ನ ಹೇಳಕ್ಕೆ ತಾನೆ ಇಷ್ಟೊಂದು ಒದ್ದಾಡ್ತಾ ಇರೋದು. ಮತ್ ಯಾಕೋ ಇಷ್ಟೊಂದು ಖುಷಿಯಾಗಿದ್ಯಾ? ಅದೇ ಗೊತ್ತಾಗ್ತಾ ಇಲ್ಲ ಕಣೋ. ಆಕ್ಚುಲಿ ಗೊತ್ತಾಗ್ತಾ ಇದೆ, ಬಟ್ ಗೊತ್ತಾಗ್ತಾ ಇಲ್ಲ. ಪ್ರಪೋಸ್ ಮಾಡಿಲ್ಲ ಅಂತಾನೆ ಹಿಂಗ ಆಡ್ತಿದ್ದಾನೆ. ಪೂರ್ತಿ ಲೂಸ್ ಗೀಸ್ ಆಗ್ಬಿಟ್ಟಿದ್ಯಾ ಹೆಂಗೆ? ಹಂಗೆ ಅನ್ಕೋ. ಸ್ವಾಮಿ, ವಿಷಯ ಹೇಳ್ಬೇಕು. ಹೇಳು. ನಾನಿವತ್ತು ಹುಡುಗರನ್ನ ಮೀಟ್ ಮಾಡಿದೆ. ಏಯ್, ಏನ ಅಸಹ್ಯ, ಮದ್ವೆ ಆದ್ಮೇಲೆ ಹುಡುಗರನ್ನೆಲ್ಲ ಮೀಟ್ ಮಾಡ್ಕೊಂಡು? ಲೇ, ಸತ್ಯನ್ ಕ್ಯಾಲೇಜ್ ಹುಡುಗರನ್ನ ಕಣ. ಆ ವಾಹನ ರಸ ಇದೆಯಾ? ಯಾಕೆ? ಒಂದ್ ವಿಷಯ ಗೊತ್ತಾಯ್ತು. ವಿಷಯನ? ಏನಪ್ಪ ಅದು? ಅಷ್ಟೊಂದೆಲ್ಲ ಗಾಬರಿ ಆಗ್ಬೇಡ ಕಣೋ ಭಾಮಿ. ಇದೊಂಥರ ಅನ್ಬಿಲೀವಬಲ್ ವಿಷಯ ಕಣೋ.
ನಾನು ಮೊದಲು ದಿವ್ಯ ನೋಡಿದ್ದೆ ಎಲ್ಲ ಹೇಳು. ಬಸ್ ಸ್ಟಾಪಲ್ಲಿ. ಮಂಗಳಮುಖಿಗೆ ಹೆಲ್ಪ್ ಮಾಡಿದ್ ಯಾರು ಹೇಳು? ದಿವ್ಯಾ. ಅಲ್ಲ ಕಣೋ, ಮತ್ತೆ ಅದೇ ವಿಷಯ. ಇದೆಲ್ಲ ಮಾಡಿದ್ದು ಸತ್ಯ ಕಣೋ. ನಾನೇ ದಡ್ಡ ದಿವ್ಯಾ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಇವತ್ತು ಸತ್ಯನ ಹುಡುಗರು ಈ ವಿಷಯ ಎಲ್ಲ ಹೇಳಿದಾಗ ನನ್ಗೆ ಎಲ್ಲ ರಿಯಲೈಸ್ ಆಯ್ತು ಬಾಮಿ. ಅಂದ್ರೆ ನೀನ್ ನಿಜವಾಗ್ಲೂ ಪ್ರೀತಿ ಮಾಡಿದ್ದು ಅಕ್ಕ ಬಣ್ಣನೆ? ಬಾಮಿ, ನನ್ನ ಫಸ್ಟ್ ಲವ್ ಸತ್ಯನೇ ಕಣೋ. ಹೊಡ್ದಿಯಲ್ಲ ಜಾಕ್ ಪಾಟು. ನೋಡೋ ನೋಡೋ ದೇವ್ರಿಚ್ಛೆ, ನೀನ್ ಪ್ರೀತಿ ಮಾಡಿದ ಹುಡುಗಿನೂ ಅಕ್ಕ ಬಾಂಡು, ನೀನ್ ಮದ್ವೆ ಆಗಿದ ಹುಡುಗಿನೂ ಅಕ್ಕ ಬಾಂಡು. ಸೂಪರ್ ಬೊಮ್ಮಿದ. ಮತ್ತ್ಯಾಕೆ ಮೀನಮೇಷ ಎಣಿಸ್ತಾ ಇದ್ಯಾ? ಒಳ್ಳೆ ಕೆಲ್ಸಕ್ಕೆ ಕಾಯ್ಬಾರ್ದು, ವಿಷಯ ಹೇಳ್ಬಿಡು. ಹೌದು ಬಾಮೈದ, ನಾಳೆ ಎಟ್ ಎನಿ ಕಾಸ್ಟ್ ನಾನು ಸತ್ಯಂಗ್ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ವಾವ್ ಅಣ್ಣ, ಏನಂದೆ ನೀನು? ಅತ್ತಿಗೆಗೆ ಪ್ರಪೋಸ್ ಮಾಡ್ತೀಯಾ? ನಿಂಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಮತ್ತಿನ್ ಯಾಕೋ ವೇಟ್ ಮಾಡ್ತಿದ್ಯಾ? ಹೋಗಿ ಅತ್ತಿಗೆಗೆ ಹೇಳು. ಹೂರಿತು, ಸತ್ಯನ್ಗೆ ಎಲ್ಲ ಹೇಳ್ಬಿಡ್ತೀನಿ. ನಮ್ಮ ಬಾಮೈದ ದೊಡ್ಡವನಾಗ್ಬಿಟ್ಟ. ಸರಿ 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 ಕೂತ್ಕೋ. ಅತ್ತಿಗೆಗೆ ಹೇಗೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಹೊಳಿತಿಲ್ಲ ಕಣೆ. ಏನೋ ನೀನು ಹುಡುಗರ ಹತ್ರ ಮಾತಾಡ್ಲಿಲ್ವಾ? ಅತ್ತಿಗೆಗೆ ಏನ್ ಇಷ್ಟ ಇಲ್ಲ ಅವ್ರೇನು ಐಡಿಯಾಸ್ ಕೊಡ್ಲಿಲ್ವಾ ನಿಂಗೆ? ಐಡಿಯಾ ಏನು ಕೊಡ್ಲಿಲ್ಲ ಕಣೆ, ಆದ್ರೆ ನನಗೆ ಗೊತ್ತಿಲ್ದಿರೋ ವಿಷಯ ಸುಮಾರು ಹೇಳಿದ್ರು. ಅದೆಲ್ಲ ನಿನ್ಗೆ ಆಮೇಲೆ ಹೇಳ್ತೀನಿ. ಆದ್ರೆ ಫಸ್ಟು ನೀನ್ ನನಗೆ ಐಡಿಯಾ ಕೊಡ್ಬೇಕು. ನೀನ್ ಹುಡುಗಿ ತಾನೆ, ಇವಾಗ ನಿನ್ ಹುಡುಗ ನಿನಗೆ ಹೇಗೆ ಪ್ರಪೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ? ನನ್ನ ಹುಡುಗಂಗೆ ನಾನೇ ಪ್ರಪೋಸ್ ಮಾಡಿರೋದು. ಆದ್ರೆ ಅವನು ಒಪ್ಲೇ ಇಲ್ಲ ಕಣೋ. ಆಮೇಲಿಂದ ಅವನ ಮನೆ ಮುಂದೆ ಹೋಗಿ ನಿಂತ್ಕೊಂಡೆ ನೋಡು. ಅವತ್ತಿನ ದಿವಸ ಪ್ರಕೃತಿನೂ ನಮಗೆ ಸಪೋರ್ಟ್ ಮಾಡಿಬಿಡ್ತು ಕಣೋ. ರಾತ್ರಿ ರೈನ್ ಎಫೆಕ್ಟು. ಅವನು ಅವನ ಮನೆ ಕಿಟಕಿಯಿಂದ ನನ್ನ ನೋಡ್ತಾ ಇದ್ದ. ನಾನು ಬಗ್ಲಿಲ್ಲ ಕಣೋ. ನನ್ನ ಲವ್ ಹೆಲ್ಪ್ ಮಾಡು ಅಂದ್ರೆ ನೀನ್ ಕನ್ಸ್ ಕಾಣ್ತಾ ಇದ್ಯಾ? ರಾಮಯ್ಯ, ಅವಳಿಂದ ಚಿಕ್ಕ ಹುಡುಗಿ ಕಣೋ, ಅವಳೇ ಪ್ರಪೋಸ್ ಮಾಡಿ ಹುಡುಗನ್ನ ಒಪ್ಸಿದಾಳೆ. ನೀನು ಅವ್ರ ಅಣ್ಣ ಹೆಂಗಿರ್ಬೇಕು ಅದೇ ಮತ್ತೆ ಮರ್ಯಾದೆ ಬೇಡ. ನನ್ನ ಲವ್ ಹೆಲ್ಪ್ ಮಾಡು ಅಂದ್ರೆ ನೀವಿಬ್ರು ಸೇರ್ಕೊಂಡು ನನ್ನೇ ರೋಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಐಡಿಯಾ ಕೇಳ್ತೀನಲ್ಲ, ನನ್ನ ಕರ್ಮ. ನೋಡು ಬೊಮ್ಮಿದ, ಇವಾಗ ನಿನ್ ಲೈನ್ ಕ್ಲಿಯರ್ ಆಗಿದೆ. ಏಳು ವೀರ ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಬೇಡ. ಧೈರ್ಯವಾಗಿ ಹೋಗಿ ಹೇಳು ಬೊಮ್ಮಿದ. ನೋಡಿ ಸರ್, ಸಾರಿ ಕರೆಕ್ಷನ್. ನೋಡಿ ಮೇಡಮ್, ಹಿಂಗಿಂಗೆ ವಿಷಯ, ಹೃದಯನ ಕೆರ್ಕೊಂಡು ಗಾಯ ಆಗ್ಬಿಟ್ಟಿದೆ, ಉಣ್ಣಾಗಕ್ಕಿಂತ ಮುಂಚೆ ಮುಲಾಮಚ್ಚಿ ಈ ಬಡಪಾಯಿನ ಕಾಪಾಡಿ ಅಂತ ಕೇಳು. ಯಾಕೊಪ್ಪರ ನೋಡ್ತೀನಿ. ಹಂಗಂತ್ಯ ಬಾಮಿ? ಹ್ಞೂ ಅಣ್ಣ. ಏನಾಯ್ತು? ಏನೂ ಇಲ್ಲ. ಮತ್ ಯಾಕೆ ತಲೆ ಕೆರ್ಕೊಂಡು ಏನೇನೋ ಗೊಣಕ್ಕೋತಾ ಇದೆಯಾ? ನನ್ನ ತಲೆ, ನನ್ನ ಬಾಯಿ, ನನ್ನ ಇಷ್ಟ ಎಲ್ಲ ನೀನು ಹೇಳ್ಬೇಕಾ? ಹೇಳ್ಬೇಕಪ್ಪ, ಹೇಳ್ದೆ ಇದ್ರೆ ಗೊತ್ತಾಗೋದು ಹೇಗೆ? ಅದೇ ಮತ್ತೆ, ಎಲ್ಲ ಬಾಯಿ ಬಿಟ್ಟೆ ಹೇಳ್ಬೇಕು ನಿನ್ಗೆ, ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ ಅಲ್ವಾ? ಯಾರ ಮನ್ಸನ್ನು ಯಾರು ಬಗದ್ ನೋಡೋದಕ್ಕಾಗಲ್ಲ. ಮನ್ಸಲ್ಲಿರೋ ಮಾತನ್ನ ಹೇಳಿದ್ರೇನೆ ಗೊತ್ತಾಗೋದು. ಅಮ್ಮ ಚಾಮುಂಡೇಶ್ವರಿ, ಹೇಳ್ತೀನಿ, ಹೇಳೋದಕ್ಕೆ ತಾನು ಇಷ್ಟೊಂದು ಸರ್ಕಸ್ ಮಾಡ್ತಾ. ಏನು? ಪ್ರಪೋಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಎಂದೆ. ಯಾರಿಗೆ ಪ್ರಪೋಸ್ ಮಾಡೋದು? ಏನಾದ್ರೂ ಬಿಸ್ನೆಸ್ ಪ್ರಪೋಸಲ್ಲಾ?
ನಾನು ಇವಳಿಗೆ ಏನು ಹೇಳಿದ್ರು ಸೀರಿಯಸ್ ಆಗಿ ತಗೋತಾ ಇಲ್ವಲ್ಲ. ಒಳ್ಳೆ ನನ್ನ ಜೋಕರ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹೇಳು, ನಿನ್ನೆ ಕೇಳ್ತಾ ಇರೋದು ಏನು ಪ್ರಪೋಸು ಅಂದೆ. ಅಂದರೆ ನನ್ನ ಫ್ರೆಂಡು ಅವ್ನ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಂತೆ. ನನ್ನ ಹತ್ರ ಐಡಿಯಾ ಕೇಳ್ದ, ಅದನ್ನೇ ಯೋಚನೆ ಮಾಡ್ಕೊಂಡ್ ಬಂದೆ. ಹಲೋ, ಯಾಕೆ ಹಿಂಗೆ ನಗ್ತಾ ಇದೆಯಾ? ಲೂಸಾ ನೀನು? ಅಮೂಲ್ ಬೇಬಿ, ಯಾವನೋ ನಿನ್ನ ಫ್ರೆಂಡು ಹೋಗಿ ಹೋಗಿ ಬೇಬಿ ಹತ್ರ ಬಂದು ಪ್ರಪೋಸ್ ವಿಷಯ ಮಾತಾಡ್ತಿದ್ದಾನ, ನಿನ್ನ ಹತ್ರ ಐಡಿಯಾ ಕೇಳ್ತಿದ್ದಾನ. ಹೋಗಿ ನನಗದೆಲ್ಲ ಅರ್ಥ ಆಗಲ್ಲ ಅಂತ ಹೇಳ್ಬಿಡು. ನೋಡು, ಬೇಬಿ ಗಿಬಿ ಅಂದ್ರೆ ಚೆನ್ನಾಗಿರಲ್ಲ. ಯಾಕೆ ನನ್ನ ಕೈಲಿ ಐಡಿಯಾ ಕೊಡೋಕ್ಕಾಗಲ್ವಾ? ಐಡಿಯಾ ಕೊಡಬೇಕು ಅಂದರೆ ಲವ್ ಆಗಿರಬೇಕು ಅಮೂಲ್ ಬೇಬಿ. ಅದೊಂಥರ ಬೇರೆನೇ ಎಕ್ಸ್ಪೀರಿಯನ್ಸು. ನಿನಗಿವೆಲ್ಲ ಅರ್ಥ ಆಗಲ್ಲ ಬಿಡು. ನಿನಗೇನಿದ್ರು ಈ ಹಾಡು, ಕವಿತೆ ಬರೆಯೋದು, ಮರ ಸುತ್ತೋದು ಇಷ್ಟೇ ಬರೋದು. ಅದೇ ನಮ್ಮ ಅಕ್ಕನ ಜೊತೆ ಮಾಡ್ತಿದ್ದಲ್ಲ ಆ ಥರ ಲವ್. ನಿನಗೆ ನಿಜವಾದ ಪ್ರೀತಿ ಅನುಭವನೇ ಆಗಿಲ್ಲ ಅಮೂಲ್ ಬೇಬಿ. ಪಾಪಚ್ಚಿ ನೀನು. ಬೇಡ ಸತ್ಯ, ರೇಗಿಸ್ಬೇಡ, ಚೆನ್ನಾಗಿರಲ್ಲ. ನನಗೂ ಲವ್ ಅಂದ್ರೆ ಏನು ಅಂತ ಗೊತ್ತು, ಯಾರ ಹತ್ರನೂ ಹೇಳಿಸ್ಕೋಬೇಕಾಗಿಲ್ಲ. ಇದು ಇನ್ನೊಂದು ಜೋಕು, ಇದು ಚೆನ್ನಾಗಿದೆ. ಬೇಡ ಸತ್ಯ, ಹೇಳ್ತಾ ಇದ್ದೀನಿ, ನಾನು ಕೆಣಕ್ಬೇಡ. ನೋಡಿದ್ಯಾ ಹೇಗೆ ಕೋಪ ಮಾಡ್ಕೋತಿದ್ಯಾ ಸಿಡಕ್ ಮೂತಿ ಸುಬ್ಬ. ಸತ್ಯ ಹೇಳಿದ್ರೆ ಹೀಗೆ ಕೋಪ ಬಂದ್ಬಿಡುತ್ತೆ. ಪಾಪ ನಿನ್ನ ಫ್ರೆಂಡನ್ನ ನೆನಪಿಸ್ಕೊಂಡ್ರೆ ಅಯ್ಯೋ ಅನ್ನಿಸ್ತಾ ಇದೆ. ಹೋಗಿ ಹೋಗಿ ನಿನ್ನ ಹತ್ರ ಲವ್ ಬಗ್ಗೆ ಕೇಳೋ ಗತಿ ಬಂತಲ್ಲ ಅವನಿಗೆ, ಏನು ಹೇಳೋದು?